ಚಿದಂಬರೇ ಮಹಾದೇವೇ ಯೋಗಿಧ್ಯೇಯೇ ಪರಾತ್ಮನಿ ತಸ್ಮಿನ್ ದೃಷ್ಟೇ ಜಗನ್ನಾಥೇ ಕಿಮಸ್ಮಾದಧಿಕಂ ವರಂ. ಅಂದರೆ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಶಿವಶಾಸ್ತ್ರಿಗಳು. ಜಗನ್ನಾಥೇ, ಜಗತ್ಪತಿಯಾದಂತಹ ಜಗದೊಡೆಯನಾದಂತಹ ಚಿದಂಬರ, ಕೈಲಾಸಾಧಿಪತಿಯಾದಂತಹ ಚಿದಂಬರ, ತಸ್ಮಿನ್ ದೃಷ್ಟೇ ಜಗನ್ನಾಥೇ, ಅವು ನಮ್ಮನ್ನು ನೋಡಿದರೆ ಸಾಕು ಭಗವಂತ, ಕಿಮಸ್ಮಾದಧಿಕಂ ವರಂ, ಅದಕ್ಕಿಂತ ಹೆಚ್ಚಿದ್ದು ನಮಗೇನದ. ಅದಕ್ಕೆ ಪ್ರತಿಯೊಬ್ಬ ಭಕ್ತರ ಕರ್ತವ್ಯ ಏನು ಅಂತಂದರೆ ಭಗವಂತನ ದೃಷ್ಟಿಯನ್ನೇ ನಮ್ಮ ಹತ್ರ ನಾವು ಬೀರಿಸ್ಕೋಬೇಕು. ನಾವು ಭಗವಂತನ ನೋಡ್ತೀವಿ, ಆದರೆ ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕು ಯಾವಾಗಲೂ. ನಾವು ಎಲ್ಲಿ ಎಲ್ಲ ಕಡೆ ಹೋದರೆ ಭಗವಂತ ನೋಡ್ತೀವಿ ನಾವು, ಆದರೆ ಭಗವಂತನ ದೃಷ್ಟಿ ನಮ್ಮ ಮೇಲಿದೆಯಾ? ಅದು ಬಹಳ ಮಹತ್ವವಾದಂಥದ್ದು. ಭಗವಂತನ ದೃಷ್ಟಿ ನಮ್ಮ ಮೇಲೆ ಬರಬೇಕು ಅಂತಂದರೆ ನಾವು ಅತ್ಯಂತ ವಿನಮ್ರವಾಗಿ ನಡ್ಕೋಬೇಕಾಗ್ತದೆ. ಶ್ರದ್ಧಾಪೂರ್ವಕವಾಗಿ, ವಿನಯಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ನಿಷ್ಕಾಮದಿಂದ ನಾವು ಭಗವಂತನನ್ನು ಆರಾಧನೆ ಮಾಡಬೇಕು. ಆವಾಗ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳ್ತದೆ.